ಹಲೋ ಆಲ್, ಇವತ್ತಿನ ವಿಡಿಯೋ ಅಂತೂ ಭಾಳ ಉಪಯೋಗವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಬೆಳಗ್ಗೆದ್ದು ಆಫೀಸ್ಗೆ ಹೋಗೋ ಲೇಡೀಸ್ಗೆ, ಜೀವನ ಕಟ್ಕೊಳ್ಳೋಕ್ಕೋಸ್ಕರ ಹೊರಗಡೆ ಹೋಗಿರೋಂಥ ಗಂಡು ಮಕ್ಕಳಾಗಲಿ ಯಾರೇ ಆಗಲಿ ಅಬ್ರಾಡಲ್ಲಿ ಇರ್ತಾರೆ ಅಂದ್ಕೊಳ್ಳಿ, ಅವ್ರು ಒಬ್ಬೊಬ್ಬರೇ ಇದ್ದು ಅಡುಗೆ ಮಾಡ್ಕೋಬೇಕು ಅಂದರೆ ಎಷ್ಟು ಪ್ರಾಬ್ಲಮ್ ಇರುತ್ತೆ. ಮನೇಲಾದರೆ ಅಮ್ಮ ಕೂತ್ ಕಡೆಗೆ ಎಲ್ಲ ಮಾಡಿ ಸಪ್ಲೈ ಮಾಡ್ತಾರೆ, ಅದೇ ಅವ್ರುಗಳೇ ಮಾಡ್ಕೋಬೇಕು ಅಂದಾಗ ಪಾಪ ಎಷ್ಟು ಕಷ್ಟ ಆಗುತ್ತಲ್ವ. ಅಂತ ಬ್ಯಾಚುಲರ್ಸ್ಗೆ ಭಾಳ ಹೆಲ್ಪ್ ಆಗುತ್ತೆ ಈ ರೆಸಿಪಿ. ಬಂದು ಇನ್ಸ್ಟೆಂಟ್ ಸಾಂಬಾರ್ ಪ್ರೀ ಮಿಕ್ಸ್ ಪೌಡ್ರನ್ನ ನೀವು ಒಂದು ಸತಿ ಮಾಡಿಟ್ಕೊಂಬಿಟ್ರೆ ಎನಿ ಟೈಮ್ ನೀವು ನೆನೆಸಿದಾಗ ತರಕಾರಿ ಯಾವುದೇ ನಿಮ್ಮ ಚಾಯ್ಸಲ್ಲಿ ಹಾಕ್ಕೊಂಡು ಕೂಡ ಈ ಪ್ರೀ ಮಿಕ್ಸ್ನ ಹಾಕಿ ನೀವು ಸಾಂಬಾರು ರೆಡಿ ಮಾಡ್ಕೋಬೋದು. ಒಂದು ಏರ್ಟೈಟ್ ಕಂಟೈನಲ್ಲಿ ಹಾಕಿಟ್ಕೊಂಬಿಟ್ರೆ 1 ಮಂತ್ವರೆಗೂ ಧಾರಾಳವಾಗಿ ಬರುತ್ತೆ. ಅಷ್ಟು ಉಪಯೋಗವಾಗುತ್ತೆ. ಮಾಡೋದು ಹೇಗೆ ನೋಡ್ಕೊಳ್ಳೋಣ. 3/4 ಕಪ್ಪಷ್ಟು ತೊಗರಿಬೇಳೆ, 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1.5 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಅಕ್ಕಿ, ಇದನ್ನೆಲ್ಲ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು. ಆಮೇಲೆ ಸಾಸಿವೆ, ಜೀರಿಗೆ, ಮೆಂತ್ಯ, ಮೆಣಸು ಎಲ್ಲನೂ ಅರ್ಧ ಟೀ ಸ್ಪೂನಷ್ಟು ಹಾಕಬೇಕು. ಧನಿಯಾ 3 ಟೇಬಲ್ ಸ್ಪೂನ್. ಹುಣಸೆಹಣ್ಣನ್ನು ಒಂದು ನಿಂಬೆಹಣ್ಣು ಸೈಜ್ಗೆ ಸ್ವಲ್ಪ ಬಿಡಿಸಿ ಹಾಕಿ, ನಾರ್ಗೀರೆಲ್ಲ ಇರಬಾರ್ದು, ಬೀಜ ನಾರು ಅದೆಲ್ಲ ಇಲ್ಲದೇ ಹಾಕ್ಕೊಂಡು, ಖಾರಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡನ್ನೂ ಒಂದು 5 ಮೆಣಸಿನ್ಕಾಯಿ, ಟೋಟಲ್ ಒಂದು 10 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. 3/4 ಕಪ್ ತೊಗರಿ ಬೇಳೆಗೆ 10 ಮೆಣಸಿನ್ಕಾಯಿ ಸರಿ ಇರುತ್ತೆ. ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ರೋಸ್ಟ್ ಮಾಡ್ಕೋಬೇಕು. ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ಳಿ, ಘಮವಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಕರ್ಬೇವಿನ ಸೊಪ್ಪು. ಚೆನ್ನಾಗಿ ಹುರಿದ ಮೇಲೆ ಒಲೆ ಉರಿ ಆಫ್ ಮಾಡಿ ಒಂದು ಅರ್ಧ ಕಪ್ಪಷ್ಟು ಡೆಸಿಕೇಟೆಡ್ ಕೋಕೋನಟ್ ಪುಡಿನ ಸೇರಿಸಿ. ಕೋಕೋನಟ್ ಪೌಡ್ರ್ ಬಂದು ಆಪ್ಷನಲ್ಲು, ಹಾಕಿದ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ, ಇಲ್ಲ ಅಂದರೂ ಪರವಾಗಿಲ್ಲ, ಆಯಿತಾ. ಅದನ್ನು ಮಾಡಿ ತಣ್ಣಗಾಗಕ್ಕೆ ಬಿಡಿ. ಈ ಕಡೆ ನಾನು ಬಿಂಡಿ ಮಸಾಲ ಡ್ರೈ ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ಮಸಾಲ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. 1/4 ಕಪ್ಪಷ್ಟು ಕಡಲೆಕಾಯಿ ಬೀಜ, 2 ಟೀ ಸ್ಪೂನಷ್ಟು ಬಿಳಿ ಎಳ್ಳು, ಒಂದು ಅರ್ಧ ಕಪ್ಪಷ್ಟು ಡೆಸಿಕೇಟೆಡ್ ಕೋಕೋನಟ್, 3 ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ಮಸಾಲ ಪುಡಿಗಳನ್ನ ಇದಕ್ಕೆ ಸೇರಿಸ್ಬೇಕಾಗತ್ತೆ. ನೋಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ, ಒಂದು ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ, ಒಂದು ಅರ್ಧ ಟೀ ಸ್ಪೂನು ಅಚ್ಕಾರದ ಪುಡಿ, ಒಂದು ಅರ್ಧ ಟೀ ಸ್ಪೂನ್ ಆಮ್ಚೂರ್ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ತಣ್ಣಗಾದಮೇಲೆ ಮಿಕ್ಸಿ ಜಾರಲ್ಲಿ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ. ತುಂಬ ನೈಸ್ ಆಗಲ್ಲ, ಇದು ಕೋರ್ಸ್ ಥರ ಆಗುತ್ತೆ, ಸಾಕು ಅಷ್ಟು ಪೌಡ್ರ್ ಇದ್ದರೆ ಬೇಕಾದಷ್ಟು. ಲಾಸ್ಟಲ್ಲಿ ಒಂದೇ ಒಂದು ನಿಂಬೆಹಣ್ಣು ರಸ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಬೆಂಡೆಕಾಯಿನ ಇಲ್ಲಿ ಅರ್ಧ kg ತೊಗೊಂಡಿದ್ದೀನಿ. ಅರ್ಧ ಬೆಂಡೆಕಾಯಿನ ಸ್ಲಿಟ್ ಮಾಡಿ ನೋಡಿ, ಈ ಥರ ಕಟ್ ಮಾಡಿಬಿಟ್ಟು ಮಧ್ಯ ಸ್ಲಿಟ್ ಮಾಡಿ ಮಸಾಲಾನ ಫಿಲ್ ಮಾಡ್ಕೋಬೇಕು. ತುಂಬ ಸುಲಭ, ಟೇಸ್ಟಿಯಾಗಿರುತ್ತೆ. ಬಿಂಡಿ ಡ್ರೈ ಫ್ರೈ ಇದು ಸಾಂಬಾರು ಇವಾಗ ಎನಿವೇ ಮಾಡ್ತಾ ಇದ್ದೀವಲ್ಲ, ಅದ್ರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನೀವು ಹಾಗೇನೂ ಬಿಂಡಿ ಫ್ರೈ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಈ ಥರ ಎಲ್ಲನೂ ಸ್ಲಿಟ್ ಮಾಡಿ ಮಸಾಲಾನ ಫಿಲ್ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಶ್ರಮ ಆಗುತ್ತೆ ಫಿಲ್ ಮಾಡೋಕ್ಕೆ, ಒಂದು 5-10 ನಿಮಿಷ ತಗೊಳುತ್ತೆ, ಬಟ್ ಅಷ್ಟೇ ರುಚಿಯಾಗಿರುತ್ತೆ. ನೋಡಿ, ಫಿಲ್ಲಿಂಗ್ ರೆಡಿಯಾಗಿದೆ. ಅಷ್ಟೊತ್ತಲ್ಲಿ ಸೈಡಲ್ಲಿ ನಾವು ಇನ್ಸ್ಟೆಂಟ್ ಸಾಂಬಾರ್ ಪ್ರೀ ಮಿಕ್ಸ್ಗೆ ಹುರಿದಿಟ್ಟಿದ್ವಲ್ಲ, ಅದು ಕೂಡ ತಣ್ಣಗಾಗಿದೆ. ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ. ಎಷ್ಟು ಸಾಧ್ಯನೋ ಅಷ್ಟು ನೈಸ್ ಆದರೆ ಸಾಕು, ತುಂಬ ನೈಸ್ ಬರಲ್ಲ. ಒಂದು ಉಪ್ಮಾ ರವೆ ಅಷ್ಟು ಕನ್ಸಿಸ್ಟೆನ್ಸಿಗೆ ಬರುತ್ತೆ ಅದು ರವೆ, ಅದು ಪೌಡ್ರು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಾಗಿದೆ. ಇದು ಇದ್ಬಿಟ್ರಂತೂ ಸಖತ್ ಹೆಲ್ಪು. ಆಮೇಲೆ 1 ಟೀ ಸ್ಪೂನಷ್ಟು ಇಂಗಿನ ಪುಡಿ ಸೇರಿಸ್ಬಿಟ್ಟು ಈಗಲೇ ಪೌಡ್ರಿಗೆ ಸ್ವಲ್ಪ ಕೂಲ್ ಆದಮೇಲೆ ಒಂದು ಬಾಟ್ಲ್ಗೆ ಅಥವಾ ಏರ್ಟೈಟ್ ಕಂಟೈನರ್ಗೆ ಹಾಕಿಟ್ಕೊಳ್ಳಿ. ಈ ಕಡೆ ಪುಡಿ ರೆಡಿಯಾಗಿದೆ ಅಲ್ಲ, ಈಗ ಬಿಂಡಿಗೂ ನಾವು ಫಿಲ್ ಮಾಡಿದ್ವಲ್ಲ, ಈಗ ಅದನ್ನು ಬಿಂಡಿ ಫ್ರೈ ಮಾಡ್ತಾಯಿದ್ದೀನಿ. ಒಂದು ಪ್ಯಾನ್ ಇಟ್ಬಿಟ್ಟು 2 ಟೀ ಸ್ಪೂನ್ ಆಯಿಲ್ ಹಾಕಿ ಫಿಲ್ಲಿಂಗ್ ಮಾಡಿದಂಥ ಬಿಂಡಿನ ನೀಟಾಗಿ ಜೋಡಿಸ್ಬಿಟ್ಟು ಮುಚ್ಚಳ ಮುಚ್ಚಿ ಒಂದು 5-10 ನಿಮಿಷ ಇಡಿ. ಈ ಕಡೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪ್ಯಾನ್ ಇಟ್ಟು 2 ಟೀ ಸ್ಪೂನ್ ಆಯಿಲ್ ಹಾಕಿ ಒಗ್ಗರಣೆಗೆ ಸಾಸಿವೆ, ಒಂದೇ ಒಂದು ಒಣಮೆಣಸಿನ್ಕಾಯಿ ಹೊಡೆದಾಕಿ, 1-2 ಎಲೆ ಕರ್ಬೇವಿನ ಸೊಪ್ಪು ಹಾಕಿ, ಇವತ್ತು ಬಿಂಡಿ ಸ್ಪೆಷಲ್ ಅಂತಲೇ ಅಂದ್ಕೊಳ್ಳಿ, ಬಿಂಡಿ ಸಾಂಬಾರು ಮಾಡ್ತಾಯಿದ್ದೀನಿ. ಒಂದು 1/4 kg ಅಷ್ಟು ಬೆಂಡೆಕಾಯಿನ ಕಟ್ ಮಾಡಿ ಇವಾಗ ಫ್ರೈ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಈಗಲೇ ಸೇರಿಸಿದ್ದೀನಿ. ಈಗ ನಿಮ್ಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕ್ಕೊಂಡು, ಈಗ 2 ಮಾಡ್ತಿದ್ದೀರಾ 3 ಜನಕ್ಕೆ ಮಾಡ್ತಿದ್ದೀರಾ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಅದು ನೀರು ಕುದಿಯೋಷ್ಟೊತ್ತಲ್ಲಿ ಈ ಕಡೆ ಬಿಂಡಿ ಫ್ರೈ ಕೂಡ ರೆಡಿಯಾಗಿದೆ. ನಾನಿವತ್ತು ಬಿಂಡಿ ಫ್ರೈ ಮತ್ತು ಬಿಂಡಿ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಈ ಫಿಲ್ಲಿಂಗ್ ಪೌಡ್ರ್ ಇದೆಯಲ್ಲ, ನೀವು ಯಾವುದೇ ಪಲ್ಯಕ್ಕೆ ಕೂಡ ಹಾಕ್ಕೋಬೋದು. ಆಮೇಲೆ ಇನ್ಸ್ಟೆಂಟ್ ಸಾಂಬಾರು ಪ್ರೀ ಮಿಕ್ಸ್ನ ನೀವು ಯಾವುದೇ ತರಕಾರಿಗೂ ಸಾಂಬಾರು ಹಾಕಿ ಮಾಡ್ಬೋದು.
ನಾನಿವತ್ತು ಬಿಂಡಿ ಮಾಡ್ತಾ ಇರೋದ್ರಿಂದ ತೋರಿಸ್ತಾ ಇರೋದು ಅಷ್ಟೇ. ಈ ಕಡೆ ಒಂದು ಕಡೆ ಅನ್ನಕ್ಕೆ ಕೂಡ ಇಟ್ಬಿಟ್ಟೆ. ಸೊ ಇವತ್ತಿನ ಲಂಚು ಸೂಪರಾಗಿ ಅನ್ನ, ಇನ್ಸ್ಟೆಂಟ್ ಸಾಂಬಾರು ಪ್ರೀಮಿಕ್ಸಲ್ಲಿ ಮಾಡಿದಂಥ ಬೆಂಡೆಕಾಯಿ ಸಾಂಬಾರು ಮತ್ತು ಬಿಂಡಿ ಫ್ರೈ ಸೂಪರಾಗಿರುತ್ತೆ ನೋಡಿ. 2 ಟೀ ಸ್ಪೂನಿಂದ 3 ಟೀ ಸ್ಪೂನಷ್ಟು ಸಾಂಬಾರು ಪ್ರೀಮಿಕ್ಸ್ನ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಒಂದು ಕುದಿ ಬಂದ ಮೇಲೆ ಸಣ್ಣದಾಗಿ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ರೆ ಸೂಪರಾದ ಸಾಂಬಾರು ರೆಡಿ ಆಗುತ್ತೆ ನೋಡಿ. ಇವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಪಲ್ಯನೂ ಕೂಡ ಒಂದು ಬೌಲ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಂಡು ಸರ್ವ್ ಮಾಡಿದ್ರೆ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ನಾನು ಹೇಳ್ದಂಗೆ ಈ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ನೀಟಾಗಿ ಕ್ಲೀನಾಗಿರೋ ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ 1 ಮಂತ್ ಆರಾಮ್ಸೆ ನೀವು ಸಾಂಬಾರು ಮಾಡ್ಕೋಬೋದು. ಹುಣಸೆಹಣ್ಣು ನೆನೆಸೋದು ಬೇಡ, ಬೇಳೆ ಬೇಯಿಸೋದು ಬೇಡ, ಎಲ್ಲ ಇದರಲ್ಲೇ ಹಾಕ್ಬಿಟ್ಟಿರೋದ್ರಿಂದ ತರಕಾರಿ ಹೆಚ್ಚೋದು, ನೀರು ಹಾಕೋದು, ಕುದಿಸೋದು, ಪೌಡ್ರ್ ಹಾಕೋದು, ಸಾಂಬಾರು ರೆಡಿ ಅನ್ನೋದು ಅಷ್ಟೇ ನೋಡಿ. ಸರ್ವ್ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ಅನ್ನಕ್ಕೆ ಸಾಂಬಾರು ಪಲ್ಯ ಎಲ್ಲ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಿರುತ್ತೆ, ಮಜಾ ಇರುತ್ತೆ. ನೀವೆಲ್ಲ ಒಂದು ಸತಿ ಟ್ರೈ ಮಾಡಿ. ಡೆಫಿನೆಟಾಗಿ ನಿಮ್ಗೆ ಉಪಯೋಗವಾದಂಥ ವೀಡಿಯೋ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಹೇಳ್ದಂಗೆ ನೀವು ಯಾವುದೇ ತರಕಾರಿಗೆ ಹಾಕಿ ಮಾಡ್ಬೋದು. ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ರೆ ದಯವಿಟ್ಟು ಪೇಜನ್ನ ಫಾಲೋ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.